ಇವತ್ತು ಎಕ್ಸಸೈಸ್ 2.2ನ ಫಸ್ಟ್ ಕ್ವೆಶ್ಚನ್ನಲ್ಲಿ ಫಿಫ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಫಿಫ್ತ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, ಫಿಫ್ತ್ ಪ್ರಾಬ್ಲಮಲ್ಲಿ t² - 15 ಅಂತ ಇದೆ. ದೇರ್ ಆರ್ ಓನ್ಲಿ 2 ನಂಬರ್ಸ್. ಈಗ ಇಲ್ಲಿ ಇದು ಎ ಆದರೆ t² ಇಸ್ ಎ, ಬಿ ಕೊಟ್ಟಿಲ್ಲ, ಸಿ ಕೊಟ್ಟಿದ್ದಾರೆ, ಸಿ ವಿಚ್ ಈಸ್ ಅ ಕಾನ್ಸ್ಟೆಂಟ್ ನಂಬರ್. ಸೊ ಈಗ ಎ ಇದೆ, ಬಿ ಇಲ್ಲ, ಸಿ ಇದೆ. ಸೊ ಈ ಥರ ಇದ್ದಾಗ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು. ಸೊ ಈಗ ಇದು t² - 15 ಅಂತ ಬರ್ಕೊಂಡಿದ್ದೀವಲ್ವ. ಸೊ t² - 15 ಇದನ್ನು ನಾವು ಡೈರೆಕ್ಟ್ಲಿ ನಮಗೆ ಇಲ್ಲಿ ಬಿ ಇಲ್ದಿದ್ದಾಗ, ಅಂದರೆ ಮಧ್ಯದಲ್ಲಿ ಒಂದು ಆಲ್ಜಿಬ್ರಿಕ್ ಟರ್ಮ್ ಇಲ್ಲ ಅಲ್ವಾ, ಬಿ ಇಲ್ಲ. ಸೊ ಆ ಥರ ಇಲ್ಲದಿದ್ದಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ a² - b² ಇಸ್ ಈಕ್ವಲ್ ಟು a + b a - b. ಸೊ ಇಲ್ಲಿ t² ಇದ್ದಾಗ ನಮಗೆ ಅದು ಆ ಫಾರ್ಮುಲಾ ನೆನಪಾಗುತ್ತೆ. ಇದು 15ಅನ್ನು ಸಹ ನಾವು ಸ್ಕ್ವೇರ್ ಆಗಿ ಬರ್ಕೋಬೋದು, √15 ಆಗಿ ತೊಗೊಂಡಾಗ ಅಲ್ವಾ. ಸೊ ಅದು ನೆನಪಾಗುತ್ತೆ. ಸೊ ಈ ಫಾರ್ಮುಲಾನ ಇಲ್ಲಿ ಅಡಾಪ್ಟ್ ಮಾಡಲಿಕ್ಕಿದೆ. ಸೊ ಇದು ನಮಗೆ ಹೋಲ್ಡ್ಸ್ ಗುಡ್. ಈ ಫಾರ್ಮುಲಾ ನಮಗೆ ಝೀರೋಸ್ ಕಂಡುಹಿಡಿಲಿಕ್ಕೆ ಬೇಕು ಅಲ್ವಾ. ಸೊ ಆದ್ದರಿಂದ ಇದನ್ನು ನಾವು ಅಪ್ಲೈ ಮಾಡ್ತೇವೆ. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. a² - b² ಇಸ್ ಈಕ್ವಲ್ ಟು a + b a - b. ಅರ್ಥ ಆಯ್ತಾ. ಸೊ ಇಲ್ಲಿ a² ಏನಾಗುತ್ತೆ, t² ಆಗುತ್ತೆ. ಆಮೇಲೆ b² ಏನಾಗುತ್ತೆ, ಇಲ್ಲಿ -√15² ಆಗುತ್ತೆ. ಸೊ √15 × √15 ಇಸ್ ನಥಿಂಗ್ ಬಟ್ 15. ಅದು ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ √15 ಮತ್ತು √15 ಮಲ್ಟಿಪ್ಲೈ ಮಾಡಿದಾಗ 15 ಸಿಗೋದು. ಸೊ ಇದು ಹೋಲ್ಡ್ಸ್ ಕೊಟ್ಟು ಇಲ್ಲಿ ಅಲ್ವಾ, √15² ಮೈನಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಈಗ ಇದನ್ನು ಸ್ಪ್ಲಿಟ್ ಮಾಡಿದಾಗ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಹೇಗೆ ಸಿಗುತ್ತೆ, a + b a - b ಸಿಗಬೇಕು ನಮಗೆ. ಇಲ್ಲೂ ಸಹ ಹಾಗೆ t + √15 t - √15 ಇದರ ಪ್ರಕಾರ ಅಲ್ವಾ. t + √15 t - √15 ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಇಲ್ಲಿ ಇದನ್ನು ಅಪ್ಲೈ ಮಾಡಿದ್ದೀವಿ. ಸೊ ಈಗ ಝೀರೋಸ್ ಕಂಡುಹಿಡೀರಿ. ನೆಕ್ಸ್ಟ್ ಕ್ವೆಶನ್ ಇಸ್ ಫೈಂಡ್ ದ ಝೀರೋಸ್. t + √15 ಇಸ್ ಈಕ್ವಲ್ ಟು 0. ಸೊ t ಇಸ್ ಈಕ್ವಲ್ ಟು +√15 ಇದ್ದಿದ್ದು ಈಚೆ ಬಂದಾಗ ಏನಾಗುತ್ತೆ, -√15 ಆಗುತ್ತೆ. ಸೊ ಈಗ ಇಲ್ಲಿ t - √15 ಇದೆ, ಇದರದ್ದು 0 ಕಂಡುಹಿಡೀರಿ ಅಂದಾಗ t - √15 ಇಸ್ ಈಕ್ವಲ್ ಟು 0. ಸೊ t ಇಸ್ ಈಕ್ವಲ್ ಟು -√15 ಇದ್ದಿದ್ದು ಈಚೆ ಬಂದಾಗ ಏನಾಗುತ್ತೆ, +√15 ಆಗುತ್ತೆ ಅಲ್ವಾ. ಸೊ ಈಗ ಝೀರೋಸ್ ನಮಗೆ ಸಿಕ್ತು, -15 ಆ್ಯಂಡ್ +15, -√15 ಸಾರಿ, -√15 ಆ್ಯಂಡ್ +√15 ಸಿಕ್ತು ಅಲ್ವಾ. ಸೊ ಈಗ ಸಮ್ ಆಫ್ ದ ಝೀರೋಸ್ ಅಂದಾಗ √15 + √15 ಇವೆರಡನ್ನು ಆ್ಯಡ್ ಮಾಡಿ. -√15 ಇಲ್ಲಿ ಮೈನಸ್ ಇದೆ, -√15 + √15 ಇವೆರಡನ್ನು ಆ್ಯಡ್ ಮಾಡಿದಾಗ -√15 + √15 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ, 0 ಆಗುತ್ತೆ. ಪ್ಲಸ್ ಮತ್ತು ಮೈನಸ್ √15 - √15 ಇಸ್ 0 ಅಲ್ವಾ. ಸೊ 0 ಆದಾಗ ನಾವು ಅದನ್ನು 0/1 ಅಂತ ಬರ್ಕೋತೇವೆ. ಯಾಕೆಂದರೆ ನಮಗೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ -b/a ಫಾರ್ಮುಲಾ ಅಡಾಪ್ಟ್ ಮಾಡಲಿಕ್ಕಿದೆ ನಮಗೆ ಅಲ್ವಾ, ಕೋಎಫಿಷಿಯಂಟ್ ಫಾರ್ಮುಲಾ. ಸೊ ಇಲ್ಲಿ 0 -b ಇಸ್ ಈಕ್ವಲ್ ಟು 0 ಹೌದಾ. ನೋಡಿ ಇಲ್ಲಿ ಕ್ವೆಶನ್ t² ಇದೆ, b ಇಲ್ಲಿ a ಅಂದರೆ t², b ಇಲ್ಲ, c ಇದೆ. ಸೊ b ಏನೂ ಇಲ್ಲ ಅಂದರೆ ± ಇದ್ದಾಗ ಇಟ್ ಈಸ್ 0 ಓನ್ಲಿ ಅಲ್ವಾ. ಸೊ ಇದು 0ನೇ, b 0, ಇಟ್ ಈಸ್ ಪ್ರೂವ್ಡ್ ಅಲ್ವಾ. a 1 ಅಂತ ಹೇಳಿದ್ದಾರೆ. ಸೊ ಆಲ್ಜಿಬ್ರಿಕ್ ಟರ್ಮ್ ಹತ್ರ ಏನೂ ಇಲ್ಲ ಅಂದರೆ ಯಾವ ನಂಬರ್ ಇದೆ ಅಂತ ಅರ್ಥ, 1 ಅಂತ ಅರ್ಥ. ಸೊ ಇಲ್ಲಿ 1 ಅಲ್ವಾ. ಸೊ ಇಲ್ಲಿ 1 ಇದೆ. ಸೊ ಇದು 0 1 -b/a ಇಸ್ ಪ್ರೂವ್ಡ್ ಅಲ್ವಾ. ಸೊ ಈಗ ನಮ್ಮ ಫಾರ್ಮುಲಾ ಏನು, ಮೈನಸ್ ಕೋಎಫಿಷಿಯಂಟ್ ಆಫ್ t by coefficient of t² is proved.
ಪ್ರಾಡಕ್ಟ್ ಆಫ್ ಝೀರೋಸ್ ಅಂದಾಗ ಅದನ್ನು ಮಲ್ಟಿಪ್ಲೈ ಮಾಡಿ -√15. ಈಗ ನಮಗೆ ಝೀರೋ ಸಿಕ್ಕಿತ್ತಲ್ವ, -√15 ಮತ್ತು +√15 ಅವೆರಡನ್ನು ಮಲ್ಟಿಪ್ಲೈ ಮಾಡಿ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ? ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, √15 ಇಂಟು √15 ಇಸ್ ನಥಿಂಗ್ ಬಟ್ 15. ಅದು ನಾವು ನೋಡಿದ್ವಿ. √15 ಮಲ್ಟಿಪ್ಲೈ ಮಾಡಿದರೆ 15 ಸಿಗುತ್ತೆ. ಸೊ ಈಗ ನಮಗೇನು ಸಿಕ್ತು? -√15. ಇಲ್ಲಿ ಕೆಳಗಡೆ ಏನೂ ಇಲ್ಲ ಅಂದರೆ ಅರ್ಥ ಏನಂತ ಹೇಳಿದ್ದೆ? 1 ಅಂತ ಹೇಳಿದ್ದೆ. ಸೊ -15/1. ಸೊ ಈಗ C/A ಪ್ರೂವ್ ಆಗಿದೆಯಾ? ಸಿ ಏನು? -15 ಕರೆಕ್ಟ್ ಇದೆ ಕ್ವೆಶನಲ್ಲಿ. ಆಮೇಲೆ ಎ ಏನು? 1 ಅಂತ ಹೇಳಿದ್ದಾರೆ. ಸೊ ಇಲ್ಲೇನೂ ಇಲ್ಲ ಅಂದರೆ ಅರ್ಥ 1T ಹತ್ರ. ಸೊ ಈಗ ಕ್ವೆಶನಿಗೆ ಇದು ಪ್ರೂವ್ ಆಗಿದೆ. ಕಾನ್ಸ್ಟೆಂಟ್ ಟರ್ಮ್ ಬೈ ಕೋಎಫಿಷಿಯಂಟ್ ಆಫ್ T² ಇಸ್ ಪ್ರೂವ್ಡ್ ಹಿಯರ್. ಸೊ ಇದು ಅರ್ಥ ಆಯ್ತಲ್ವ? ಸೊ ಈಗ ಅದರಲ್ಲಿ 6th ಪ್ರಾಬ್ಲಮ್ ಏನು ಹೇಳ್ತಾ ಇದೆ? 3x² - x - 4 ಅಂತಿದೆ ಅಲ್ವಾ? ಇಲ್ಲಿ ABC 3 ಸಹ ಇದೆ ಈ ಪ್ರಾಬ್ಲಮಲ್ಲಿ ಅಲ್ವಾ? ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇದನ್ನು ಈ ಥರ ಬರ್ಕೊಂಡಿದ್ದೀವಿ. 3x² - x - 4 ಅಂತ ಇದೆ ಅಲ್ವಾ? ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ನಮಗೆ ಇದನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ ದಿಸ್ 2 ನಂಬರ್ಸ್ ಶುಡ್ ಬಿ ಮಲ್ಟಿಪ್ಲೈಡ್. ಈಗ A ಇಂಟು B ನಮಗೆ ಎಷ್ಟು ಸಿಗಬೇಕು? 3 × 4 = 3 4s 12 ಸಿಕ್ತಲ್ವಾ? ಸೊ 12ಇಂದ ಇವೆರಡನ್ನು ಪ್ಲಸ್ ಆರ್ ಮೈನಸ್ ಮಾಡಿದಾಗ ಈ 12ಇಂದ ಇಲ್ಲಿ ನಮಗೆ ಮಿಡಲ್ ನಂಬರ್ ಸಿಗಬೇಕು. ಪ್ಲಸ್ ಆರ್ ಮೈನಸ್ ಮಾಡಿದಾಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ದು ಇಲ್ಲಿ ಬರ್ಕೊಂಡಿದ್ದೀನಿ ನಾನು. 3 4s 12 ಸಿಗುತ್ತೆ. ಸೊ ಈಗ ಈ 12 ಇಲ್ಲಿ ನಮಗೆ ಪ್ಲಸ್ ಆರ್ ಮೈನಸ್ ಮಾಡಿದಾಗ ಸಿಗಬೇಕು, A + B ಮಾಡಿದಾಗ. ಸೊ ಈಗ ಇದನ್ನೇ 3 4s 12 ತೊಗೊಳ್ಳಿ, ಅದು ಹೋಲ್ಡ್ಸ್ ಗುಡ್ಡ ನೋಡೋಣ. ಯಾಕೆಂದರೆ ಈಗ ಇಲ್ಲಿ -x ಇರೋದ್ರಿಂದ, ಸೊ ಈಗ ನಾ ಹೇಳಿದ ನೆನಪಿದೆಯಾ? ಗ್ರೇಟರ್ ನಂಬರ್ ಶುಡ್ ಹ್ಯಾವ್, ಇಲ್ಲಿ ಮೈನಸ್ ಇದ್ದರೆ ದ ಗ್ರೇಟರ್ ನಂಬರ್ ಶುಡ್ ಹ್ಯಾವ್ ಮೈನಸ್ ಸಿಂಬಲ್. ಸೊ -4 + 3 ತೊಗೊಂಡ್ರೆ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಆಮೇಲೆ 4 - 3 = 1. 4 - 3 is 1. Plus into minus is minus. The greater number has minus symbol. ಸೊ ಇಲ್ಲಿ ಮೈನಸ್ ಸಿಂಬಲ್ ಹೋಲ್ಡ್ಸ್ ಗುಡ್. ಇದು ಅರ್ಥ ಆಯ್ತು? ಇದಿಷ್ಟು ಅರ್ಥ ಆಯ್ತಾ? ಇದು ಹೇಗೆ ಮಾಡೋದು ಅಂತ ಗೊತ್ತಾಯ್ತಾ? ಸೊ ಇದನ್ನು 4 3s 12 ತೊಗೊಂಡಿದ್ದೀನಿ. ಈ 12 ನಮಗೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಮಾಡಿದಾಗ ಸಿಗಬೇಕು. ಸೊ ಇಲ್ಲಿ 4 3s 12 ಇಲ್ಲಿ ಆ್ಯಕ್ಚುಲಿ ಹೋಲ್ಡ್ಸ್ ಗುಡ್ ಆಗ್ತಾಯಿದೆ. ಹೋಲ್ಡ್ಸ್ ಗುಡ್ ಆಗದಿದ್ದರೆ ಬೇರೆ ನಂಬರಲ್ಲೂ ಟ್ರೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಇದು ಸಿಕ್ಕಿರಬೇಕು. ಅವೆರಡು ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ಈ ನಂಬರ್ ಸಿಗಬೇಕು ನಮಗೂ, ಆ ಥರ ಇರಬೇಕು. ಸೊ ಇಲ್ಲಿ ಇದೇ ನಂಬರ್ 3 4s 12 ಹೋಲ್ಡ್ಸ್ ಗುಡ್ ಆಗ್ತಾಯಿದೆ. ಯಾಕೆಂದರೆ 4 - 3 ಮಾಡಿದಾಗ ನಮಗೆ ಇಲ್ಲಿ 1 ಸಿಗ್ತಾಯಿದೆ. ಸೊ ಪ್ಲಸ್ ಆರ್ ಮೈನಸ್ ಮಾಡಿದಾಗ ನಮಗೆ ಈ ಮಿಡಲ್ ನಂಬರ್ ಸಿಗಬೇಕು. ಗೊತ್ತಾಯ್ತಾ? ಆಮೇಲೆ ಸಿಂಬಲ್ ಹಾಕೋದು ಹೇಳಿದ್ದೀನಿ. ಇಲ್ಲಿ ಯಾವ ಸಿಂಬಲ್ ಇದೆ? ಇಲ್ಲಿ ಮೈನಸ್ ಇದೆ, ಅದನ್ನು ಗ್ರೇಟರ್ ನಂಬರಿಗೆ ಹಾಕಿ ಯಾವಾಗಲೂ. ಅರ್ಥ ಆಯ್ತಾ? ಸೊ 4 3 4 ಗ್ರೇಟರ್ ನಂಬರ್ ಅದಕ್ಕೆ ಹಾಕಿದ್ದೀನಿ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಲ್ಲ ಸ್ಪ್ಲಿಟ್ ಮಾಡೋದು ಹೇಗೆ ಅಂತ. ಸೊ ಈಗ ಒಂದು ಸಲ ಸ್ಪ್ಲಿಟ್ ಆದಮೇಲೆ ಈಗ ಈ ಥರ ಬರ್ಕೊಳ್ಳಿ. 3x². ಸೊ ಇಲ್ಲಿ ನಾನೀಗ 5 ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ 3 ಇಲ್ಲಿ 4 ನಾನು ಇಲ್ಲಿ ಬರಿತಾ ಇಲ್ಲ. ಫಸ್ಟಿಗೆ ಇಲ್ಲಿ 3 ಬರಿತಾ ಇದ್ದೀನಿ. ಯಾಕೆ ಹೇಳಿ? ಇಲ್ಲಿ 3 ಇದೆ, ಸೊ ಇದ್ರ ಹತ್ರನೇ 3 ಬರಿತಾ ಇದ್ದೀನಿ. ಇಲ್ಲಿ 4 ಇದೆ, ಇದ್ರ ಹತ್ರ 4 ಬರಿತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಇದನ್ನು ಆಚೆ ಮಾಡ್ಕೋಬೋದು. ಇಲ್ಲಿ +3 ಇದ್ದದನ್ನು ಈಚೆಗೆ ತೊಗೊಂಡಿದ್ದೀನಿ. +3x ಇಲ್ಲಿ -4ಅನ್ನು -4x ಆಗಿ ಈಚೆ ಬರ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ 4 ಇದೆ, ಇಲ್ಲಿ 3 ಇರೋದ್ರಿಂದ ಇಲ್ಲಿ 3, ಇಲ್ಲಿ 4 ಇರೋದ್ರಿಂದ ಇಲ್ಲಿ 4. ಅರ್ಥ ಆಯ್ತಾ? ಸೊ ಆ ಥರ ಸೆಟ್ ಮಾಡ್ಕೊಂಡು ಬರ್ಕೊಳ್ಬೇಕು. ಸೊ ಈಗ ಕಾಮನ್ ತೆಗಿಲಿಕ್ಕೆ ಈಸಿ ಆಗುತ್ತೆ ಆ ಥರ ಬರ್ಕೊಂಡ್ರೆ. ಅರ್ಥ ಆಯ್ತಾ? ಸೊ ಈಗ ಇವೆರಡರಲ್ಲಿ
ಯಾವುದು ಕಾಮನ್ ಇದೆ? 3x ಕಾಮನ್ ಇದೆ, ಅದನ್ನು ಹೊರಗೆ ತಗೊಳ್ಳಿ. 3x ತೆಗೆದಾಗ ಇಲ್ಲಿ ಎಕ್ಸ್ ಪ್ಲಸ್ ಇದು ಫುಲ್ ಹೊರಗೆ ಬಂದಿದೆ, ಇಲ್ಲಿ ಏನಿಲ್ಲ 1 ಅಲ್ವಾ, ಎಕ್ಸ್ ಪ್ಲಸ್ 1 ಇಲ್ಲಿ ಬಂತು. ಸೊ ಈಗ ಇಲ್ಲಿ 4 ಕಾಮನ್ ಆಗಿದೆ ಅಷ್ಟೇ, -4 ಹೊರಗೆ ತಗೊಳ್ಳಿ. ಸೊ -4 ಹೊರಗೆ ತೆಗೆದ್ರೆ ಸೊ ಇದು ಎಕ್ಸ್ ಆಯಿತು ಇಲ್ಲಿ. ಆಮೇಲೆ ಇಲ್ಲಿ ಇಲ್ಲಿ ಮೈನಸ್ ಇದೆ, -4 ಇದೆ, ಇಲ್ಲಿ ಇಲ್ಲಿ ಮೈನಸ್ ಹಾಕಿದರೆ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲೇನು? ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಹಾಕ್ಕೊಳ್ಳಿ. ಸೊ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸೊ 4 1s are 4, ಎಕ್ಸ್ ಪ್ಲಸ್ 1 ಇದು ಅರ್ಥ ಆಯ್ತಲ್ವ? ಸೊ ಇದು ಎಕ್ಸ್ ಪ್ಲಸ್ 1 ಇಲ್ಲಿದೆ. ಆಮೇಲೆ 3x - 4 ಇಲ್ಲಿ ಬರ್ಕೊಂಡಿದ್ದೀವಿ, ಹೊರಗಡೆದು ಇಲ್ಲಿ ಬರ್ತಿದ್ದೀವಿ, ಒಳಗಡೆ ಎಕ್ಸ್ ಪ್ಲಸ್ 1 ಇಲ್ಲಿ ಬರ್ತಿದ್ದೀವಿ. ಇದಿಷ್ಟು ಅರ್ಥ ಆಯ್ತಾ? ಸೊ ಈಗ ನಮಗೆ ಝೀರೋಸ್ ಕಂಡುಹಿಡಿಬೋದು. ಸೊ ಈಗ 3x - 4 0 ಅಂದಾಗ 3x - 4 = 0 ಅಂತ ಬರ್ಕೋತೇವೆ. ಸೊ 3x = -4 ಇದ್ದಿದ್ದು ಈಚೆ ಬರುವಾಗ ಏನಾಗುತ್ತೆ? +4 ಅಲ್ವಾ, 4 ಆಯಿತು. ಸೊ x = 4. ಆಮೇಲೆ ಈ 3. ಸೊ ಇಲ್ಲಿ ಇವೆರಡರ ನಡುವೆ ಏನೂ ಸಿಂಬಲ್ ಇಲ್ಲ ಅಂದರೆ ಏನು? ಮಲ್ಟಿಪ್ಲಿಕೇಶನ್ ಅಲ್ವಾ. ಮಲ್ಟಿಪ್ಲಿಕೇಶನ್ ಇದ್ದಿದ್ದು ಡಿವಿಷನ್ ಆಗುತ್ತೆ ಅಂತ ಹೇಳಿದ್ದೀನಿ, ಅಂದರೆ ಕೆಳಗಡೆ ಬರುತ್ತೆ. ಸೊ x = 4/3, 3 ಈಚೆ ಬಂತು, 4/3 ಆಯಿತು. ಸೊ ಈಗ 1 0 ಕಂಡುಹಿಡಿದ್ವಿ. ಸೊ ನೆಕ್ಸ್ಟ್ ಈಗ ಏನು? ಎಕ್ಸ್ ಪ್ಲಸ್ 1 ಅಂತಿದೆ. ಸೊ x ಪ್ಲಸ್ 1 = 0 ಅಂದಾಗ ಸೊ x ನಾ ಹೇಳಿದ್ದೆ ಪ್ಲಸ್ ಈಚೆ ಬಂದಾಗ ಏನಾಗುತ್ತೆ? -1, +1 ಈಚೆ ಬಂದಾಗ -1 ಆಯಿತು. ಸೊ 2 ಝೀರೋಸ್ ಸಿಕ್ತು ನಮಗೀಗ, 4/3 ಮತ್ತು -1. ಸೊ ಸಮ್ ಆಫ್ ಝೀರೋಸ್ ಅಂತ ಹೇಳಿದಾಗ 2 ಝೀರೋಸ್ ಸಿಕ್ಕಿದೆ. ಈಗ ಇಲ್ಲಿ ಝೀರೋಸ್ ಏನಿದೆ? 4/3 ಮತ್ತು -1, 2 ಝೀರೋಸ್ ಸಿಕ್ಕಿದೆ ಅಲ್ವಾ. ಸೊ ಈಗ ಈ ಝೀರೋಸನ್ನು ಬರ್ಕೊಳ್ಳಿ. 4/3 ಪ್ಲಸ್ -1 ಅಲ್ವಾ. ಸೊ ಪ್ಲಸ್ ಇಂಟು ಮೈನಸ್ ಇಸ್ -1 ಆಗುತ್ತೆ. ಸೊ ಈಗ 3 ಇದಕ್ಕೆ ಕಾಮನ್ ಆಗಿ ಇದು ಆ್ಯಡ್ ಮಾಡಲಿಕ್ಕೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ಕಾಮನ್ ಆಗಿ 3 ತೊಗೋತೀರ. ಸೊ ಇದು ಮಲ್ಟಿಪ್ಲೈಡ್ ಬೈ 3. ಸೊ ಈಗ 4 - 3 1s are 3, 4 - 3 = 1/3. ಸೊ 1/3 ಹೋಲ್ಸ್ ಕೊಟ್ಟ = ಈಗ 1/3 ಈಗ ಇಲ್ಲಿ ಬಿ ಏನಿದೆ? ಬಿ ಇಲ್ಲಿ -1 ಇದೆ. ಸೊ ನಮ್ಗೆ -1 ಬೇಕು. ಸೊ ನಾವಿಲ್ಲಿ -1 ಅಂತ ಹಾಕ್ಕೊಂಡು ಹೊರಗಡೆ 1 ಹಾಕೋತೇವೆ. ಸೊ ಈಗ ನಮ್ಮ ಫಾರ್ಮುಲಾನು ಹೋಲ್ಸ್ಕೊಟ್ಟು ಈಗ ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, +1 ಸಿಕ್ತು, ಫಾರ್ಮುಲಾನು ಹೋಲ್ಸ್ಕೊಟ್ಟಾಯಿತು. ಈಗ ಇಲ್ಲಿ ಮೈನಸ್ ಬೇಕು ನಮಗೆ, ಬಿ ಏನಿದೆ -1 ಅಲ್ವಾ, ಏನೂ ಇಲ್ಲ ಅಂದರೆ 1 ಅಂತ ಹೇಳಿದ್ದೀನಿ. ಸೊ ಇದು -1. ಸೊ ಇಲ್ಲಿ ಬಿ -1 ಬರ್ಕೊಂಡಿದ್ದೀವಿ. -1 ಇಲ್ಲಿ ಫಾರ್ಮುಲಾ ಏನು ಹೇಳುತ್ತೆ? -b ಅಂತ ಹೇಳ್ತಾಯಿದೆ. ಬಿ ಹೊರಗಡೆ ಒಂದು ಮೈನಸ್ ಇರಬೇಕು ಅಂತ ಹೇಳ್ತಾ ಇದೆ, ಅದು ಸೆಟ್ ಆಯಿತು. ಆಮೇಲೆ ಬೈ ಎ ಅಂತ ಇದೆ. ಎ ಈಸ್ ನಥಿಂಗ್ ಬಟ್ 3. ಸೊ ಇಲ್ಲಿ ಎ ಈಸ್ 3 ಪ್ರೂವ್ ಆಗಿದೆ. ಬಿ ಈಸ್ ಈಕ್ವಲ್ ಟು -1, ಬಿ ಈಸ್ -1. ಸೊ ಈಗ ಬಿ ಬೈ ಎ ಸಹ ಪ್ರೂವ್ ಆಗಿದೆ. ಮೈನಸ್ ಇಲ್ಲಿದೆ, ಬಿ ಒಳಗಡೆ ಇದೆ, ಎ 3 ಇಲ್ಲಿದೆ. ಸೊ ಅಕಾರ್ಡಿಂಗ್ ಟು ದಟ್ ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ ಕೋಎಫಿಷಿಯಂಟ್ ಆಫ್ x² ಇಸ್ ಪ್ರೂವ್ಡ್. ಸಮ್ ಆಫ್ ಝೀರೋಸ್ಗೆ. ಸೊ ಈಗ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದಾಗ ನಮಗೆ ಝೀರೋಸ್ ಇದೆ, 4/3 ಮತ್ತು -1 ಇದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4/3 ಇಂಟು -1 ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 4 1s are 4, 3 ಇಲ್ಲಿ -4/3. ಸೊ ಈಗ ಅಕಾರ್ಡಿಂಗ್ ಟು ದ ಕೋಎಫಿಷಿಯಂಟ್
ಸಿ ಬೈ ಎ ಫಾರ್ಮುಲಾ ಸಿ ಬೈ ಎ ಅಲ್ವಾ ಇದು, -4/3 ಅಂದರೆ ಸಿ ಬೈ ಎ ಆಗಬೇಕು. -4 ಸಿ ಇಸ್ -4 ಸರಿನಾ? ಸರಿ ಇದೆ. ಆಮೇಲೆ ಎ ಇಸ್ 3 ಸರಿ ಇದೆ ಅಲ್ವಾ? ಸೊ ಅದು ಪ್ರೂವ್ ಆಗಿದೆ. ಕಾನ್ಸ್ಟೆಂಟ್ ಟರ್ಮ್ ಬೈ ಕೋಎಫಿಷಿಯಂಟ್ ಆಫ್ x². ಅರ್ಥ ಆಯ್ತಾ? ಥ್ಯಾಂಕ್ ಯು.